ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಗೌಡ ಕನ್ನಡ. ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಎಪಿಸೋಡಲ್ಲಿ ಒಂದು ಟಾಸ್ಕನ್ನು ನೀಡ್ತಾರೆ, ಮಣ್ಣಿನ ಟಾಸ್ಕು. ಸೊ ಈ ಟಾಸ್ಕಲ್ಲಿ ಮಣ್ಣು ಬರುತ್ತೆ, ಮಣ್ಣು ತೊಗೊಂಡು ತಟ್ಟಿ ನೀಟಾಗಿ ಇಟ್ಕೋಬೇಕು, ಅದನ್ನು ಇನ್ನೊಂದು ತಂಡದವರು ಹಾಳು ಮಾಡಬೇಕು. ಸೊ ಇದು ಇವತ್ತಿನ ಟಾಸ್ಕ್ ಆಗಿರುತ್ತೆ. ಈ ಟಾಸ್ಕಲ್ಲಿ ಆಟನ ಶುರು ಮಾಡ್ತಾರೆ, ಜಗಳಗಳು ಶುರು ಆಗುತ್ತೆ. ಇಲ್ಲಿ ಮಂಜು ಅವರು ಮೊನ್ನೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತಮಗೆ ಯಾರ್ಯಾರು ಬೇಕೋ ಅವ್ರನ್ನೆಲ್ಲನೂ ಎಲಿಮಿನೇಷನಿಂದ ಪಾರು ಮಾಡಿದ್ದಾರೆ. ಗೌತಮಿ ಆಗಿರ್ಬೋದು, ರಜತ್ ಆಗಿರ್ಬೋದು, ಇವರೆಲ್ಲರನ್ನೂ ಅವರಿಗೆ ಬೇಕು ಅಂತಲೇ ಪಾರು ಮಾಡಿದ್ದಾರೆ. ಅದೇ ಇಲ್ಲಿ ಇವರಿಗೆ ಉಲ್ಟಾ ಆಯಿತು ಅನಿಸುತ್ತೆ. ಯಾಕಂದರೆ ರಜತೆ ಮಂಜು ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇವತ್ತು. ಅದಕ್ಕೆ ಹೇಳೋದು, ತಾನು ಮಾಡಿದ್ದ ಪಾಪ ಮತ್ತೆ ತನಗೆ ವಾಪಸ್ ಬರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಅವರು ತಮಗೆ ಬೇಕಾದವ್ರನ್ನ ಮಾತ್ರ ನಾಮಿನೇಟ್ ಮಾಡಿಲ್ಲ, ಬೇರೆಯವ್ರನ್ನ ಎಲ್ಲರೂ ನಾಮಿನೇಟ್ ಮಾಡಿದ್ದಾರೆ. ಅವ್ರು ಏನೇ ರೀಸನ್ ಕೊಟ್ಟರು ರೀಸನ್ನ ಪರಿಗಣಿಸಿಲ್ಲ. ಅವರು ಬರೀ ತಮ್ಮೋರು ಯಾರು ಬಂದರೂ ಆ ರೀಸನ್ನ ಕೇಳಿಸ್ಕೊಂಡೆ ತಮ್ಮವ್ರನ್ನ ಮಾತ್ರ ಸೇವ್ ಮಾಡೋವಂಥ ಕೆಲಸನ ಮಂಜು ಅವರು ಮಾಡಿದ್ದಾರೆ. ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟರೆ ಯಾವ ರೀತಿ ಆಗುತ್ತೋ ಆ ರೀತಿ ನಾಮಿನೇಷನ್ ಪ್ರಕ್ರಿಯೆ ಈ ವಾರ ನಡೆದಿದೆ. ಅದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಸೊ ಅದು ಇಲ್ಲಿ ಉಲ್ಟಾ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಮಂಜು ಹಾಗೆ ರಜತ್ ಅವರು ಆಪೋನೆಂಟ್ ಟೀಮಾಗಿ ಟಾಸ್ಕನ್ನ ಆಡಬೇಕಾಗತ್ತೆ. ಯಾಕಂದರೆ ಬಿಗ್ ಬಾಸ್ ಹಾಗೆ ಸೆಟ್ ಮಾಡಿದ್ದಾರೆ, ಅವರು ಆಪೋನೆಂಟಾಗೆ ಆಡಬೇಕಾಗುತ್ತೆ. ಸೊ ಆಟ ಆಡುವಾಗ ಇಲ್ಲಿ ಜಗಳಗಳು ಶುರು ಆಗುತ್ತೆ. ರಜತ್ ಅವರು ಮಂಜು ಅವರ ಮೇಲೆ ತಿರುಗಿ ಬೀಳ್ತಾರೆ, ಇಬ್ಬರು ಕೂಡ ಜಗಳ ಮಾಡ್ತಾರೆ. ಸೊ ನೋಡಬೇಕು ಯಾವ್ಯಾವ ಥರ ಹೋಗುತ್ತೆ, ಯಾವ ಟೀಮು ಗೆಲ್ಲುತ್ತೆ ಅಂತ. ನಿಮ್ಮ ಪ್ರಕಾರ ಯಾವ ಟೀಮ್ ಈ ವಾರ ಗೆಲ್ಲಬೇಕು ಅಂತ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ನೆಕ್ಸ್ಟ್ ಇನ್ನೂ ಒಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.